ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೀಸಲಾತಿ ಜನಕ ಶಾಹು ಮಹಾರಾಜರ 150ನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ BN ವೆಂಕಟೇಶ್, DCP ಸಿದ್ದರಾಜು, ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಣದಾಳ, K ಕುಮಾರ್, D ಸಿದ್ದರಾಜು, ಸುಭಾಷ್ ಚಂದ್ರ, ಶಶಿಕುಮಾರ್ ಸೇರಿದಂತೆ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮೀಸಲಾತಿ ಜನಕ ಶಾಹು ಮಹಾರಾಜ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಸಂಘಟನೆಯ ರಾಜ್ಯ ಸಂಚಾಲಕ BN ವೆಂಕಟೇಶ್ ಹಾಗೂ DCP ಸಿದ್ದರಾಜುರವರು ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇದಕ್ಕೂ ಮೊದಲು ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಪರವಾಗಿ ಘೋಷಣೆಗಳನ್ನು ಸಹ ಕೂಗಲಾಯಿತು. ಬಳಿಕ ಕಾಲ್ನಡಿಗೆಯಲ್ಲಿ ಅಂಬೇಡ್ಕರ್ ಕಚೇರಿಯವರೆಗೂ ಆಗಮಿಸಿದಂತಹ ಗಣ್ಯರು ತೆರಳಿದರು. ಇನ್ನು ಇದೇ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ DCP ಸಿದ್ದರಾಜುರವರು ಮಾತನಾಡಿ, ಸಮಾಜದಲ್ಲಿ ಶೋಷಿತ ಸಮುದಾಯವನ್ನು ಮೇಲ್ವರ್ಗದವರು ಶೋಷಿತರನ್ನಾಗಿಯೇ ಕಾಣುತ್ತಿದ್ದಾರೆ. ಆದ್ದರಿಂದ ಅವರನ್ನು ಜಾಗೃತಿ ಮೂಡಿಸುವುದರ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದರು. ನಾರಾಯಣ ಪೆರಿಯಾರ್, ಸಾವಿತ್ರಿಬಾ ಫುಲೆ, ಜ್ಯೋತಿಬಾ ಫುಲೆ ಈ ಎಲ್ಲರ ಹಿನ್ನೆಲೆಯಲ್ಲಿ ನಾವು ಬೆಳೆದಿದ್ದೇವೆ. ಈ ದೇಶದ ವಾರಸುದಾರರು, ಮೂಲ ನಿವಾಸಿಗಳು, ಹೇರಲ್ಪಟ್ಟ ಸಂಸ್ಕೃತಿಯ ವಿರುದ್ಧ ಇವರು ಏನು ಜಾಗೃತಿಯನ್ನು ಇತಿಹಾಸದಲ್ಲಿ ಮೂಡಿಸೋಗಿದ್ದಾರೆ ಅದು ಇತಿಹಾಸದಲ್ಲಿ ಉಳಿದಿಲ್ಲ. ಈಗ ನಮಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಕಾರಣಗಳಿಗಾಗಿ, ವಿದ್ಯೆ ಸಿಕ್ಕಿದ ಕಾರಣಗಳಿಗಾಗಿ ನಾವು ಎಚ್ಚೆತ್ತ ಜನ ಆಗಿದ್ದೇವೆ. ಸಂಘಟಿತ ಬದುಕನ್ನು, ಈ ರಾಷ್ಟ್ರದ ಸಂಪತ್ತಿನಲ್ಲಿ ಸಮಪಾಲು ಬೇಕು ಅಂತಕ್ಕಂಥ ಇರಾದೆಯೊಂದಿಗೆ ಹೋರಾಟಕ್ಕೆ ಇಳಿದಿದ್ದೇವೆ. ಇದು ಯಾರ ವಿರುದ್ಧವೂ ಅಲ್ಲ. ನಾವು ಶತಶತಮಾನಗಳಿಂದ ಏನನ್ನು ಕಳ್ಕೊಂಡಿದ್ದೇವೆ ಅದು ಮುಂದಾದರೂ ನಮಗೆ ಸಿಗಬೇಕು ಅಂತಕ್ಕಂಥ ಆಶಯ ನಮ್ಮದು. ಅದಕ್ಕೆ 10 ಹಲವು ಕಠಿಣ ಕ್ರಮಗಳನ್ನು, ಏರು ಇಳಿತಗಳನ್ನು ಹತ್ತಿ ನಡೀಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ಈ ಶೋಷಿತ ಸಮುದಾಯಗಳ ಮೇಲೆ ಇದೆ. ಕೆಲವರ ದೃಷ್ಟಿಯಲ್ಲಿ, ವಿಶೇಷವಾಗಿ ಜಾತಿವಾದಿಗಳು ದೃಷ್ಟಿಯಲ್ಲಿ ಅವ್ರ ಮಾಮೂಲಿ ಅಂಬೇಡ್ಕರ್ ಹೆಸರುಕೊಂಡು ಕೂಗಾಗ್ತಾರೆ ಅಂತ ಅನಿಸಿರ್ಬೋದು. ಅದು ಕೇವಲ ಕೂಗಲ್ಲ, ಅದು ಸಿಂಹ ಗರ್ಜನೆ ಅಂತ ಈ ಮುಖೇನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಭಾಳಷ್ಟು ನಿರ್ಲಕ್ಷಿತ ಸಮುದಾಯವನ್ನು ನಿರ್ಲಕ್ಷಿತ ವ್ಯವಸ್ಥೆಯಲ್ಲೇ ಮಾತಾಡುವಂಥ ಮೇಲ್ಜಾತಿ ವರ್ಗಗಳನ್ನು ಸ್ವಾತಂತ್ರ್ಯ ಸಂದ 77 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಇನ್ನೂ ಅಸಲು ಕೇಳಿಲ್ಲ, ಬಡ್ಡಿನೂ ಕೇಳ್ತಾ ಇಲ್ಲ, ಬೇಕು ಅನ್ನೋ ಅದಕ್ಕೆ ಪೀಠಿಕೆ ಬರೀತಾ ಇದ್ದೇವೆ. ಅದು ಯಾವ ರೂಪದಲ್ಲಿ ಆಗುತ್ತೆ? ಇದು ಬಣಗಳ ಹೋರಾಟ ಅಲ್ಲ, ಇದು ಬೌದ್ಧತ್ವಕ್ಕಾಗಿ, ಸಂವಿಧಾನದ ಉಳಿವಿಗಾಗಿ ಸಂಘಟಿತವಾದಂಥ ಎಲ್ಲ ಶೋಷಿತರು, ಹಿಂದುಳಿದ ವರ್ಗ, ಜಾತಿಗಳು, ಪರಿಶಿಷ್ಟ ಜಾತಿ ಮತ್ತು ವರ್ಗ, ಮತೀಯ ಅಲ್ಪಸಂಖ್ಯಾತರು, ಈ ದೇಶದ 95% ಇರತಕ್ಕಂಥ ಜನತೆಯನ್ನು ಪ್ರತಿನಿಧಿಸಿ ಇಂಥ ಹೋರಾಟಗಳನ್ನು ಸರ್ವ ಋತುವಿನಲ್ಲಿ ಕೂಡ ನಾವು ಹಮ್ಮಿಕೊಳ್ತೇವೆ. ಅಭಿಯಾನಗಳನ್ನು ಮಾಡ್ತೇವೆ, ವಿಚಾರ ಸಂಕಿರಣಗಳನ್ನು ಮಾಡ್ತೇವೆ. ಇದು ಇಲ್ಲಿಯವರೆಗೆ ಸಮುದಾಯವನ್ನು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮೋಸ ಮಾಡಿದಂಥ ವರ್ಗಗಳಿವಲ್ಲ, ತಮ್ಮ ಅಧಿಕಾರ ದಾಹದಿಂದ ನಮ್ಮನ್ನು ತುಳಿದು ನಮ್ಮ ನೆತ್ತರಿನಲ್ಲಿ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರಲ್ಲ, ಅವ್ರು ಇವತ್ತಾದರೂ ಬದಲಾಗಲಿ ಅಂತ ವಿನಂತಿ ಏನಿಲ್ಲ, ಆಗ್ರಹ ನಮ್ಮದು ಹೇಳೋದು. ಈ ಸಭೆಯ, ಈ ಜಾಥಾದ, ಈ ಬಾಬಾ ಸಾಹೇಬ್ ಪೋರ್ಟ್ರೇಟನ್ನು ಸ್ಥಳದಲ್ಲಿ ನಿಂತು ಪ್ರತಿಜ್ಞೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಶೋಷಿತರ ಪ್ರತಿಜ್ಞೆ ಕೂಡ ಇದೆ. ಇದಕ್ಕಾಗಿ ಹೊಸಕೋಟೆಯಲ್ಲಿ ಇವತ್ತು ಸೇರಿದೆ. ಬಳಿಕ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರನ್ನು ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ದಲಿತರು ಒಗ್ಗೂಡುವ ಮೂಲಕ ಶೋಷಣೆಗೆ ಒಳಗಾಗುವುದನ್ನು ತಪ್ಪಿಸಬೇಕು, ನಮ್ಮ ಹಕ್ಕುಗಳನ್ನು ನಾವೇ ಪಡೆದುಕೊಳ್ಳುವಂತಾಗಬೇಕು ಎಂದು ತಿಳಿಸಲಾಯಿತು.
ಇನ್ನು ಈ ಒಂದು ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ BN ವೆಂಕಟೇಶ್ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯದ ಹಳ್ಳಿಗಳಲ್ಲಿ ಶಾಖೆಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ದೊಡ್ಡ ರಾಜಕೀಯ ಪಕ್ಷವಾಗಿ ಸಹ ಹೊರಹೊಮ್ಮಲಿದೆ. ಮುಂದಿನ ದಿನಗಳಲ್ಲಿ ದಲಿತರು ಮತ್ತಷ್ಟು ಸಂಘಟಿತರಾಗಬೇಕು, ಶೋಷಣೆಗೆ ಒಳಗಾಗುವುದನ್ನು ತಪ್ಪಿಸಿ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ನೇರವಾಗಿ ಪಡೆದುಕೊಳ್ಳುವಂತೆ ಮಾಡಬೇಕು. ಈ ನಿಟ್ಟಿನಲ್ಲಿ ಸಂಘಟನೆ ಜೊತೆಗೆ ಹೋರಾಟವನ್ನು ನಮ್ಮ ಸಂಘಟನೆ ಮಾಡಲಿದ್ದು, ದಲಿತರ ಬೆನ್ನಿಗೆ ಸದಾಕಾಲ ನಿಲ್ಲಲಿದೆ ಎಂದರು. ಜೈ ಭೀಮ್. ಏನು ಭೀಮವಾದ, ಏನು ನಾವು 20ನೇ ತಾರೀಕು ಹೋದ ತಿಂಗಳು ಬೆಂಗಳೂರು ಇದರಲ್ಲಿ ನಮ್ಮನ್ನ ಎಲ್ಲ ಮೆಚ್ಚಿನ ನಾಯಕರು ಬಂದು ಆಯ್ಕೆ ಮಾಡಿದ್ರು. ಭೀಮವಾದದಲ್ಲಿ ರಾಜ್ಯ ಸಂಚಾಲಕರು ಆಗಬೇಕಂತೇಳಿ 18 ಜಿಲ್ಲೆಯವರು ಬಂದು ಎಲ್ಲರೂ ಜನಗಳ ಮುಖಾಂತರ ನಮ್ಮ ಲೀಡರ್ಗಳ ಮುಖಾಂತರ ಆಯ್ಕೆ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಈ ಭೀಮವಾದನ ಪ್ರತಿಯೊಂದು ಹಳ್ಳಿಯಲ್ಲಿ ಕಟ್ಟಬೇಕು ಅಂತ ನಮ್ಮ ಆಸೆ. ಹಳ್ಳಿಯಲ್ಲಿ ಕಟ್ತಾ ಏನು ಬಡವ್ರಕ ಮನೆಗಳಿಲ್ಲ, ಕೆಲವ್ರಿಗೆ ಹಕ್ಕುಪತ್ರಗಳಿಲ್ಲ, ಜಮೀನುಗಳ ಖಾತೆಗಳಿಲ್ಲ. ಮುಂದಿನ ಹೋರಾಟ CM ಮನೆ ಮುಂದೆ ನಾವು ಭೀಮವಾದ ಹೋರಾಟ ಮಾಡಬೇಕಂತ ಒಂದು ಮನವಿ ಕೇಳ್ಕೊಂತಿದ್ದೀರಿ. ನೆಕ್ಸ್ಟು ಏನು ನಾವೊಂದು ಮನವಿ ಕೊಡ್ತೀರಿ CMಗೆ, ಅದು ಕೋರಿಕೆಗಳು ನೆರವೇರಿಸ್ಕೊಡ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೆಂಗಳೂರಲ್ಲಿ ಒಂದು 10,000 ಜನ ಸೇರಿ ವಿಧಾನಸೌಧ ಮುತ್ತಿಗೆ ಆಗಬೇಕಂತೇಳಿ ನಾವು ತೀರ್ಮಾನ ಮಾಡ್ಕೊಂತೀರಿ. ಯಾಕಂದರೆ ಪ್ರತಿಯೊಂದು ಜನಗಳಕ್ಕಿನ್ನ ಊಟ ಇಲ್ಲ, ಬಟ್ಟೆ ಇಲ್ಲ, ಜಮೀನುಗಳಿಲ್ಲ. ಎಲ್ಲ ಇರೋರು ಸಾಹುಕಾರಗಳು ಇವರು ಜಮೀನುಗಳನ್ನ 5 ಎಕರೆ 10 ಎಕರೆ 20 ಎಕರೆ ಸಾಗುವಳಿಗಳನ್ನ ಸೃಷ್ಟಿ ಮಾಡ್ಕೊಂಡು ನಾನು ಉತ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ ಅಂತೇಳಿ ಈ ದೇಶದಲ್ಲಿ ಸುಮಾರು ಭೂಮಾಲೀಕರು ಶುರುವಾಗಿದ್ದಾರೆ. ಅವ್ರನ್ನ ಈ ಭೀಮವಾದದಲ್ಲಿ ಆ ಭೂಮಾಲೀಕರನ್ನ ಮಟ್ಟ ಹಾಕಿ ಜನಗಳ ಪರವಾಗಿ ಬಡವ್ರ ಪರವಾಗಿ ಜೋಗಿನ ಕೂಗ್ತಾ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ ನನ್ನ 2 ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತೀವಿ ಹೇಳ್ತಾ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.